ಜನಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಬೇಕು. ಭಗವದ್ಗೀತೆ, ದಾಸವಾಣಿ, ಗಾಂಧಿ ತತ್ವ, ಅಂಬೇಡ್ಕರ್ ಜ್ಞಾನ, ನಾಡಿದ ರೈತನ ಬವಣೆ, ಕಾರ್ಮಿಕರ ವೇದನೆ, ಬಹುಪಾಲು ಉದ್ಯಮಿಗಳ ಸ್ಟ್ರಗಲ್, ಇದ್ಯಾವುದರ ಬಗ್ಗೆಯೂ ಉಪ್ಪಿಗೆ ಆ್ಯಕ್ಚುಯಲ್ ನಾಲೆಡ್ಜ್ ಇದ್ದಂತೆ ಕಾಣ್ತಿಲ್ಲ. ತಮಗೆ ತೋಚಿದ ಅಬ್ಸರ್ಡ್ ಅಂಶಗಳನ್ನೇ ಸಿನಿಮಾದಲ್ಲಿ ಪ್ರದರ್ಶನ ಮಾಡಿದಂಗಿದೆ. ತನಗೆ ತಿಳಿದಿದ್ದೇ ಸತ್ಯವೆಂದು, ಜನಕ್ಕೆ ಅರ್ಥವಾಗ್ತಿಲ್ಲ ಎಂದು ಪುಂಗಲು ಪ್ರಯತ್ನ ಮಾಡಿದಂತಿದೆ. ಕಲ್ಕಿ ಪಾತ್ರಕ್ಕೂ ಮುಂಚೆ ಕುವೆಂಪು ಅವರ ಕಲ್ಕಿ ಕವಿತೆ ಓದಿ ಅರ್ಥೈಸಿಕೊಳ್ಬೇಕಿತ್ತು ಉಪ್ಪಿ. ಆಗ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಯಶಸ್ವಿಯಾಗಿ ತೋರಿಸಬಹುದಾಗಿತ್ತು. ಕಲ್ಕಿ ಸತ್ಯದ ಪಾತ್ರ, ಇಲ್ಲಿ ಕಲ್ಕಿಯೂ ಇಲ್ಲ, ಸತ್ಯವೂ ಇಲ್ಲ, ಬರೀ ಭ್ರಮೆಯ ಉತ್ತರ. ಇದು ಅಲ್ಪಜ್ಞಾನಿಯೊಬ್ಬನ ಅಲ್ಪವಿದ್ಯೆಯ ಪ್ರದರ್ಶನದಂತೆ, ಕುರೂಪಿಯೊಬ್ಬನ ಮಹಾಚೇಷ್ಟೆಯ ಕುರುಹಿನ ಕಥೆ. ಸಾಧಾರಣ ಬುದ್ಧಿವಂತನೊಬ್ಬ ಪ್ರೇಕ್ಷಕರ ಮುಂದೆ ತೋರಿಸುವ ಮಹಾಗರ್ವದ ಸ್ಟೋರಿ. ಭೂಮಿ ಮೇಲೆ ಮನುಷ್ಯನಿಂದ ನಡೆಯುತ್ತಿರುವ ಅತ್ಯಾಚಾರವ ತೋರಿಸುವ ಯತ್ನ. ಆದರೆ ವೀಕ್ಷಕರ ಮೇಲೆ ಗದಾಪ್ರಹಾರ ಮಾಡಿರುವ UI ಸ್ಕ್ರಿಪ್ಟ್. ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ರ ಉಪೇಂದ್ರ. ಗುರುಪ್ರಸಾದ್ ಅವರನ್ನು ತೋರಿಸಿರುವ ರೀತಿ ಭಯಾನಕವಾಗಿದೆ. ಏನೋ ದಿವಂಗತ ಗುರುಪ್ರಸಾದ್ ಅವ್ರನ್ನ ಪ್ರತಿಭಾವಂತ ಮಠದ ಏನು ಚಿತ್ರದ ನಿರ್ದೇಶನ ಮಾಡಿದಂಥವರು, ಎದ್ದೇಳು ಮಂಜುನಾಥ ರೀತಿಯ ಅದ್ಭುತ ಚಿತ್ರವನ್ನು ಕೊಟ್ಟವರು, ಅವ್ರನ್ನೂ ಕೂಡ ದಾರುಣವಾಗಿ ತೋರಿಸ್ಬಿಟ್ರ ಈ ಚಿತ್ರದಲ್ಲಿ. ಜೊತೆಗೆ ಒಂದು ಲಾಜಿಕ್ ಅಂತ ಇರುತ್ತೆ, ಒಂದು ಸತ್ಯ ಅಂತ ಇರುತ್ತೆ, ಒಂದು ರಿಯಾಲಿಟಿ ಅಂದರೆ ಆ್ಯಕ್ಚುಯಲ್ ಆಗಿ ಏನು ನಡೀತಾ ಇದೆ. ಈಗ ಒಂದು ನಾವು ಯಾವ್ದಾದ್ರು ಒಂದು ಈಗ ಕಲ್ಕಿ ಅಂತ ಒಂದು ಪಾತ್ರದ ಹೆಸರು ಬರುತ್ತೆ ಇದರಲ್ಲಿ. ಸತ್ಯ ಒಂದು ಕ್ಯಾರೆಕ್ಟರ್ ಹೆಸರು ಸತ್ಯ, ಇನ್ನೊಂದು ಕ್ಯಾರೆಕ್ಟರ್ ಹೆಸರು ಕಲ್ಕಿ ಅಂತ ಕುವೆಂಪು ಅವರು ಒಂದು ಕವಿತೆಯನ್ನು ಬರೆದಿದ್ದಾರೆ. ಅಟ್ಲೀಸ್ಟ್ ಅದನ್ನಾದರೂ ಓದಬೇಕಾಗಿತ್ತು ಅವರು. ಅದರಲ್ಲಿ ಜನಸಾಮಾನ್ಯರ ಮತ್ತು ಶ್ರೀಮಂತರ ನಡುವಿನ ವ್ಯತ್ಯಾಸವನ್ನು ಎಳೆಯಾಗಿ ತುಂಬ ಪ್ರಬುದ್ಧವಾಗಿ ಏನು ಕುವೆಂಪು ಅವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು, ರಾಷ್ಟ್ರಕವಿ ಅವರು ನೀಟಾಗಿ ಹೇಳಿದ್ದಾರೆ. ಅಟ್ಲೀಸ್ಟ್ ಅದರ ತಾತ್ಪರ್ಯವನ್ನು ಸ್ವಲ್ಪವಾದರೂ ಅಳವಡಿಸ್ಕೊಳ್ಬೋದಿತ್ತೇನೋ, ಆಗ ಸ್ವಲ್ಪ ಮೀನಿಂಗ್ಫುಲ್ ಅನ್ಸ್ಕೊಳ್ತಿತ್ತೇನೋ ಅಂತ. ಅಂದರೆ ಭ್ರಮಾಲೋಕವನ್ನು ತೋರಿಸೋದೇ ಸಿನಿಮಾ. ಆದರೆ ಭ್ರಮಾಲೋಕ ತೋರಿಸ್ತಿಲ್ಲ, ನಾನು ಸತ್ಯವನ್ನೇ ಹೇಳ್ತಾ ಇದ್ದೀನಿ, ಇದು ರಿಯಾಲಿಟಿ, ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಡೀತಾ ಇರೋದೇ ಇದು ಅಂತ ಹೇಳೋವಾಗ ಅದನ್ನು ಪ್ರೂವ್ ಮಾಡ್ಕೋಬೇಕಾಗತ್ತೆ. ಅದು ವಾಸ್ತವದಲ್ಲಿ ಇರಬೇಕಾಗತ್ತೆ. ಅದು ವಾಸ್ತವದಲ್ಲಿ ಇಲ್ಲ ಅಂತಂದಾಗ ನಾನು ಇಲ್ಲ, ಇದೊಂದು ಕಪೋಲ ಕಲ್ಪಿತವಾದಂತಹ ಒಂದು ಕಥೆ, ಇದನ್ನು ನೋಡಿ ಖುಷಿಯಾಗಿ ನೋಡಿ ಎಂಜಾಯ್ ಮಾಡಿ ಹೋಗಿ ಅಷ್ಟೇ. ಇದರಲ್ಲಿ ಲಾಜಿಕ್ ಹುಡುಕಬೇಡಿ, ಇದರಲ್ಲಿ ಸತ್ಯಾನ್ವೇಷಣೆ ಬೇಡ, ಇದರಲ್ಲಿ ಯಾವುದೇ ಒಂದು ವಾಸ್ತವದ ಹುಡುಕಾಟ ಬೇಡ ಅಂತ ನೇರವಾಗಿ ಹೇಳಿ ಬೇರೆ ಎಲ್ಲ ನಿರ್ದೇಶಕರು ಅದನ್ನ ಮಾಡ್ತಾರೆ. ಕೇಳ್ತಾರೆ, ಇಲ್ಲ ಇದು ಸತ್ಯ ಅಂತ ಅನಿಸ್ತಾ ಇಲ್ಲ ಅಂತ ನಾವು ಮಾಧ್ಯಮದವ್ರು ಕೇಳಿದಾಗ ಹೇಳ್ತಾರೆ, ಇದು ಕಥೆ, ಇದು ಸಿನಿಮಾ ರಂಗ, ಇದೊಂದು ಸಿನಿಮಾ, ಇದೇ ಬೇರೆ ಪ್ರಪಂಚ, ನಾವು ಜನರನ್ನು ರಂಜಿಸೋದಕ್ಕೋಸ್ಕರ ಇದ್ದೀವಿ ಹೊರತು ನಾವು ಬರೀ ವಾಸ್ತವವನ್ನು ತೋರಿಸಿ ಡಾಕ್ಯುಮೆಂಟ್ರಿಗಳನ್ನು ಮಾಡಿಲ್ಲ. ಡಾಕ್ಯುಮೆಂಟ್ರಿ ಮಾಡುವಂತಹ ಒಂದು ವರ್ಗವೇ ಬೇರೆ ಇದೆ. ಗಿರೀಶ್ ಕಾಸರವಳ್ಳಿಯವರಾಗಿರ್ಬೋದು, ಮುಂಚೆ ಕಾರ್ನಾಡ್ರ್ ಮಾಡಿದರು. ಅದೇ ರೀತಿಯಂಥ ಹಲವು ಡಾಕ್ಯುಮೆಂಟ್ರಿ ಮೇಕರ್ಸ್ ಇದ್ದಾರೆ. ಅದ್ಭುತವಾದಂಥ ಪಿ ಶೇಷಾದ್ರಿ ಅವರಿದ್ದಾರೆ, ಅದ್ಭುತವಾದಂಥ ಡಾಕ್ಯುಮೆಂಟ್ರಿಗಳನ್ನು ಮಾಡ್ತಾರೆ. ಮತ್ತು ಅವರು ಎಲ್ಲೂ ಕೂಡ ನಾನು ವಾಸ್ತವ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ಹಾಗೆ ಮಾಡ್ತೀನಿ ಅಂತ ಉಪೇಂದ್ರ ಅವರು ಹೇಳಿಕೊಂಡಂತೆ ಎಲ್ಲಿ ಹೇಳ್ಕೊಳ್ಳೋದಿಲ್ಲ. ಅವ್ರು ನೇರವಾಗಿ ಏನಿದೆ ಅದನ್ನು ಮಾಡ್ತಾರೆ, ತುಂಬ ಅದು ವಾಸ್ತವವಾಗಿರುತ್ತೆ. ಆದರೆ ಇವರು ಮಾಡಿರುವ ಚಿತ್ರಗಳಲ್ಲಿ ಬಹುತೇಕದರಲ್ಲಿ ವಾಸ್ತವ ಇಲ್ಲ. ವಾಸ್ತವವನ್ನು ತುಂಬ ರಂಜಿಸಿ ತೋರಿಸೋಕ್ಕೆ ಹೋಗಿ ಅದು ಇನ್ನೇನೋ ಎಡವಟ್ಟಾಗಿ